ನಮಸ್ಕಾರ. ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೇನು 2 ದಿನಗಳಲ್ಲಿ IPL ಪುನರಾರಂಭಗೊಳ್ಳಲಿದ್ದು, ಇದಕ್ಕಿಂತ ಮುಂಚೆ ನಮ್ಮ RCB ತಂಡಕ್ಕೆ ಇವತ್ತು 2 ತುಂಬಾ ದೊಡ್ಡ ಗುಡ್ ನ್ಯೂಸ್ಗಳು ಬರ್ತಾ ಇದೆ. ಹೌದು, ಮೊನ್ನೆಯಿಂದ ನಮ್ಮ RCB ಅಭಿಮಾನಿಗಳು ತುಂಬಾ ಬೇಜಾರಲ್ಲಿ ಇದ್ದರು. ಯಾಕೆಂದ್ರೆ ನಮ್ಮ ಜಾಸ್ ಹೇಜಲ್ವುಡ್ ಅವರು IPL 2025ಕ್ಕೆ ಲಭ್ಯ ಇರುವುದಿಲ್ಲ ಅಂತ ರಿಪೋರ್ಟ್ಸ್ಗಳು ಬರ್ತಾ ಇತ್ತು. ಮತ್ತೆ ಇನ್ನೊಂದು ಕಡೆ ಲುಂಗಿ ಅಂಗಡಿ ಅವರು ಕೂಡ ಕೆಲವು ದಿನಗಳು ಮಾತ್ರ IPLಗೆ ಲಭ್ಯ ಇದ್ದು ಮಾರ್ಚ್ 26ರ ನಂತರ ಸೌತ್ ಆಫ್ರಿಕಾಗೆ ತೆರಳಲಿದ್ದಾರಂತ ಅಪ್ಡೇಟ್ಸ್ಗಳು ಬರ್ತಾ ಇತ್ತು. ಆದರೆ ಈಗ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ RCBಯ ಮ್ಯಾನೇಜ್ಮೆಂಟ್ ಮತ್ತು ಟೀಮಿಗೆ ಇದ್ದ ಎಲ್ಲಾ ತಲೆನೋವುಗಳು ಹೋಗಿದೆ. ಆದರೆ ಎಲ್ಲಾ ಸಮಸ್ಯೆಗಳು ಬಗೆಹರಿದಿದ್ದು RCBಯ ರಿಲೇಟೆಡ್ 2 ಗುಡ್ ನ್ಯೂಸ್ಗಳು ಬರ್ತಾ ಇದೆ. ಆದರೆ ಈ ಗುಡ್ ನ್ಯೂಸ್ಗಳನ್ನು ಹೇಳೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಹಾಗಾದರೆ ಇನ್ನೂ ತರ ಮಾಡಿದ್ರೆ ಬೇಗನೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವಿಲ್ಲಿ ಅತಿ ದೊಡ್ಡ ಗುಡ್ ನ್ಯೂಸ್ ಬಗ್ಗೆ ಮಾತಾಡೋದಾದ್ರೆ ಅದು ಬರ್ತಾ ಇದೆ ಜಾಸ್ ಹೇಜಲ್ವುಡ್ ಅವರ ಕಡೆಯಿಂದ. ಹೌದು, ನಾನು ನಿನ್ನೆ ವಿಡಿಯೋದಲ್ಲಿ ಅಷ್ಟೇ ಹೇಳಿದ್ದೆ, ಜಾಸ್ ಹೇಜಲ್ವುಡ್ ಅವರು ಇಂಜರಿ ಮತ್ತು WTC ಫೈನಲ್ ಇರುವ ಕಾರಣ IPL 2025ರ ಉಳಿದ ಪಂದ್ಯಗಳಲ್ಲಿ ರೂಲ್ಡ್ ಔಟ್ ಆಗಿದ್ದಾರೆ ಅಂತ. ಆದರೆ ಆ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ವಿಷಯವನ್ನು ಕೂಡ ಹೇಳಿದ್ದೆ, ಅಂದ್ರೆ ಆಸ್ಟ್ರೇಲಿಯಾ ಕ್ರಿಕೆಟ್ ಬೋರ್ಡ್ ಇಲ್ಲಿ ಆಸ್ಟ್ರೇಲಿಯಾದ ಎಲ್ಲಾ ಆಟಗಾರರಿಗೆ IPL ಅನ್ನು ಆಡಲು ಪರ್ಮಿಷನ್ ಅನ್ನು ಕೊಟ್ಟಿದೆ ಅಂತ. ಹಾಗಾಗಿ ಈಗ ಬರ್ತಿರೋ ರಿಪೋರ್ಟ್ಸ್ ಪ್ರಕಾರ ಜಾಸ್ ಹೇಜಲ್ವುಡ್ ಅವರ ಶೋಲ್ಡರ್ ಇಂಜರಿ ಕೂಡ ರಿಕವರ್ ಆಗಿದ್ದು ಇವರು ಬೇಗನೆ ನಮ್ಮ RCBಯ ಸ್ಕ್ವಾಡ್ ಅನ್ನು ಕೂಡ ಜಾಯಿನ್ ಮಾಡಲಿಕ್ಕೆ ಇದ್ದಾರೆ. ಅಂದರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಜಾಸ್ ಹೇಜಲ್ವುಡ್ ಅವರು ಫುಲ್ಲಿ ಫಿಟ್ ಕೂಡ ಆಗಿದ್ದು ಇವರು 17 ಮೇಗೆ ನಡೆಯಲಿರುವ RCB ಮತ್ತು KKR ನ ಪಂದ್ಯಕ್ಕೆ ಕೂಡ ಲಭ್ಯ ಇರುತ್ತಾರೆ. ಯಾಕೆಂದ್ರೆ ಜಾಸ್ ಹೇಜಲ್ವುಡ್ ಅವರು RCBಯ ಬೆಸ್ಟ್ ಬೌಲರ್ ಅಂತಾನೆ ಹೇಳ್ಬಹುದು. ಇವರು RCBಗೆ IPL 2025ರಲ್ಲಿ ಅತಿ ಹೆಚ್ಚು ವಿಕೆಟ್ಸ್ ಅನ್ನು ಕೂಡ ತೆಗೆದಿದ್ದಾರೆ. ಇವರೇನಾದ್ರೂ ಇಲ್ಲಿ IPL ಅನ್ನು ಮಿಸ್ ಮಾಡ್ತಾ ಇದ್ದರೆ RCBಗೆ ಕಪ್ಪನ್ನು ಹೊಡೆಯಲು ತುಂಬಾನೇ ಕಷ್ಟವಾಗುತ್ತಿತ್ತು. ಆದರೆ ಈಗ ಇಲ್ಲಿ ಇವರು RCBಯನ್ನು ಜಾಯಿನ್ ಮಾಡಲಿದ್ದು ಎಲ್ಲಾ ಸಮಸ್ಯೆಗಳು ಬಗೆಹರಿದಿದೆ. ಮತ್ತೆ RCB ತಂಡಕ್ಕೆ ಬರುತ್ತಿರುವ ಇನ್ನೊಂದು ತುಂಬಾ ದೊಡ್ಡ ಗುಡ್ ನ್ಯೂಸ್ ಬಗ್ಗೆ ಮಾತಾಡೋದಾದ್ರೆ ಅದು ಬರ್ತಾ ಇದೆ ಲುಂಗಿ ಅಂಗಡಿಯವರು ಕಡೆಯಿಂದ. ಹೌದು, ಲುಂಗಿ ಅಂಗಡಿ ಅವರು RCB ಸ್ಕ್ವಾಡ್ ಅಂತೂ ಜಾಯಿನ್ ಮಾಡಿದ್ದಾರೆ. ಆದರೆ ಕೆಲವು ರಿಪೋರ್ಟ್ಸ್ ಗಳು ಬರ್ತಾ ಇತ್ತು ಸೌತ್ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ನಡುವೆ ಜೂನ್ 11ರಂದು WTC ಫೈನಲ್ ನಡೆಯಲಿದ್ದು ಇದರ ತಯಾರಿಗಾಗಿ ಲುಂಗಿ ಅಂಗಡಿ ಅವರು IPL ಅನ್ನು 26 ಮೇಗೆ ಬಿಟ್ಟು ತನ್ನ ಕಂಟ್ರಿಗೆ ಮರಳಲಿದ್ದಾರಂತ. ಆದರೆ ಈಗ ಸೌತ್ ಆಫ್ರಿಕಾ ಕ್ರಿಕೆಟ್ ಬೋರ್ಡ್ ಹೇಳೋ ಪ್ರಕಾರ ಅವರು ತಮ್ಮ ಪ್ರಿಪರೇಷನ್ ದಿನವನ್ನು ಪೋಸ್ಟ್ ಬೋನ್ ಮಾಡಿದ್ದಾರೆ. ಅಂದ್ರೆ ಅವರು WTC ಫೈನಲ್ಗೆ 3 ಜೂನ್ ಪ್ರಿಪರೇಷನ್ ಅನ್ನು ಆರಂಭಿಸಲಿದ್ದಾರೆ, ಅಂದ್ರೆ IPL ನ ಫೈನಲ್ ಮುಗಿದ ನಂತರ. ಹಾಗಾಗಿ ಈ ನ್ಯೂಸ್ ಅನ್ನು ಕೂಡ ಕೇಳಿ ಎಲ್ಲ RCB ಅಭಿಮಾನಿಗಳಿಗೆ ತುಂಬಾನೇ ಖುಷಿಯಾಗಿದೆ. ಯಾಕೆಂದ್ರೆ ಲುಂಗಿ ಅಂಗಡಿ ಅವರು ಜಾಸ್ ಹೇಜಲ್ವುಡ್ ಒಂದು ಬ್ಯಾಕಪ್ ಆಪ್ಷನ್. ಜಾಸ್ ಹೇಜಲ್ವುಡ್ ಅವರಿಗೆ ಏನಾದರೂ ಇಂಜರಿ ಆದಲ್ಲಿ ಲುಂಗಿ ಅಂಗಡಿ ಅವರಿಗೆ RCB ತಂಡ ಚಾನ್ಸ್ ಕೊಡುತ್ತೆ. ತಂಡಕ್ಕೆ 2 ಬೌಲರ್ಗಳು ಕೂಡ ಅವೈಲೇಬಲ್ ಆಗಲಿದ್ದು RCBಯ ಬೌಲಿಂಗ್ ಲೈನಪ್ ಅಲ್ಲಿ ಆನೆ ಬಲ ಬಂದಂತಾಗಿದೆ. ನಿಮಗೆ ಈ ನ್ಯೂಸ್ ಅನ್ನು ಕೇಳಿ ಏನನ್ನಿಸಿತ್ತು ನನಗೆ ನೀವು ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ಮತ್ತೆ ನಾವು ಸಿಗೋಣ ಹೀಗಿನ ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬಾಯ್.